ನೋಡಿ, ಈ ಎರಡು ದೃಶ್ಯ ನಿನ್ನೆ ಸುರಿದ ಮಳೆಯಿಂದ ಆಗಿರುವ ಅವಾಂತರ ಎಂತಹದ್ದು ಅನ್ನೋದನ್ನು ಹೇಳುತ್ತೆ. ನಿನ್ನೆ ಸುರಿದ ಮಾಯದಂತ ಮಳೆಗೆ ರಿಚ್ಮಂಡ್ ಸರ್ಕಲ್ನ ರೀನಿಯರ್ ಸ್ಟ್ರೀಟ್ ಅಕ್ಷರಶಃ ನದಿ ಅಂತಾಗಿತ್ತು. ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳು ಮುಳುಗಿ ಹೋಗಿದ್ವು, ಇನ್ನು ಕೆಲವು ತೇಲಾಡುತ್ತಿದ್ವು. ಹೀಗೆ ಮುಳುಗಿದ ಬೈಕ್ಗಳು ಕೆಟ್ಟು ನಿಂತಿವೆ. 50ಕ್ಕೂ ಹೆಚ್ಚು ಬೈಕ್ಗಳ ಇಂಜಿನ್ಗಳು ಹಾಳಾಗಿವೆ. ಒಂದೊಂದು ಬೈಕ್ ರಿಪೇರಿ ಮಾಡಿಸಲು ಸುಮಾರು 1,500 ರೂಪಾಯಿಯಿಂದ 2,000 ರೂಪಾಯಿವರೆಗೆ ಖರ್ಚಾಗುತ್ತಿದೆ. ಸದ್ಯಕ್ಕೆ ನಾನೀಗ ಶಾಂತಿನಗರದ ಪ್ರಮುಖವಾದಂತಹ ಶಾಂತಲಾನಗರದ ರಿಚ್ಮಂಡ್ ಟೌನ್ ಮುಂಭಾಗದ TV9 ಆಫೀಸ್ ಮುಂಭಾಗದಲ್ಲಿರುವಂತಹ ಸ್ಥಿತಿಗತಿಗಳನ್ನು ತೋರಿಸ್ತಾ ಇದ್ದೀನಿ. ನಿಜಕ್ಕೂ ಕೂಡ ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ಯಾವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಜನರ ಸೇವೆಯನ್ನು ಎಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯ. ಯಾಕೆಂದರೆ ಒಂದು ಕಡೆ ಇಂತಹ ಮಳೆ ಬಂದಂಥ ಸಂದರ್ಭದಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾರೆ, ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಈ ಭಾಗದಲ್ಲಿ 50ಕ್ಕೂ ಹೆಚ್ಚು ಬೈಕ್ಗಳು ಕೂಡ ಹಾನಿಗೀಡಾಗಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. TV9 ಆಫೀಸ್ನ ಒಳಭಾಗದಲ್ಲಿರುವಂತಹ ಸ್ಥಿತಿಗತಿಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಯಾವ ಪ್ರಮಾಣದಲ್ಲಿ ಕಾಮಗಾರಿಗಳು ಬೆಂಗಳೂರಲ್ಲಿ ನಡೀತಾ ಇದೆ, ನಿಜಕ್ಕೂ ಕೂಡ GB ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಜಲಮಂಡಳಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ. 45ಕ್ಕೂ ಹೆಚ್ಚು TV9 ಆಫೀಸ್ ಸಿಬ್ಬಂದಿಗಳ ಬೈಕ್ ಸಂಪೂರ್ಣವಾಗಿ ಹಾಳಾಗಿದೆ. ಯಾಕೆಂದರೆ ಸಂಪೂರ್ಣವಾಗಿ ನಿನ್ನೆ ಈ TV9 ಮುಂಭಾಗದಲ್ಲಿರುವಂತಹ ರಸ್ತೆ ಮೇಲೆ 4ರಿಂದ 5 ಅಡಿಯಷ್ಟು ನೀರಿತ್ತು. ಹೀಗಾಗಿ ಸಂಪೂರ್ಣವಾಗಿ ಬೈಕ್ಗಳು ಮುಳುಗಡೆ ಆಗಿದ್ವು. ಈ ಏನೋ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ನೀರು ನುಗ್ಗಿತ್ತು. ಜೊತೆಗೆ ಸಾಕಷ್ಟು ಅಸ್ತವ್ಯಸ್ತವಾಗಿ ಎಲೆಕ್ಟ್ರಿಕ್ ಸ್ಕೂಟರಿಂದ ಹಿಡಿದು ಪೆಟ್ರೋಲ್ ಬೈಕ್ಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಮಳೆಯ ಆರ್ಭಟ ಕೇವಲ ರಸ್ತೆಗೆ ಸೀಮಿತವಾಗಿಲ್ಲ. ರಾಜಾಜಿನಗರದ 4ನೇ ಬ್ಲಾಕ್ನಲ್ಲಿ ಮೃತ್ಯು ಅಕ್ಷರಶಃ ಧರೆಗೆ ಇಳಿದು ಬಂದಿತ್ತು. I-20 ಕಾರಿನ ಮೇಲೆ ಕರೆಂಟ್ ಕಬ್ಬ ಬಿದ್ದರೆ ಇತ್ತ ಎರ್ಟಿಗಾ ಕಾರಿನ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದು ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆ ಜೊತೆಗೆ ಬೀಸಿದಂಥ ಗಾಳಿಗೆ ರಾಜಾಜಿನಗರ 4th ಬ್ಲಾಕ್ನಲ್ಲಿ ಅವಾಂತರಗಳೇ ನಡೆದು ಹೋಗಿದೆ. ಒಂದು I-20 ಕಾರಿನ ಮೇಲೆ ಕರೆಂಟ್ ಕಂಬ ಬಿದ್ದು I-20 ಕಾರು ಸಂಪೂರ್ಣವಾಗಿ ಜಖಮಾಗಿರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಅಂದರೆ ಮೊದಲಿಗೆ ಏನಾಗಿದೆ ಅಂದರೆ ಇಲ್ಲಿ ಇದ್ದಂತಹ ಒಂದು ಮರದ ಬೃಹದಾಕಾರದ ಕೊಂಬೆ ಬಿದ್ದಿದೆ. ಈ ಕೊಂಬೆ ಬಿದ್ದ ನಂತರದಲ್ಲಿ ಏನು ಕರೆಂಟ್ ಕಂಬ ಒಂದಕ್ಕೆ ಒಂದು ಸಂಪರ್ಕವನ್ನು ಕಲ್ಪಿಸಿರುವಂತಹ ಒಂದು ವೈರ್ಗಳೇನಿದೆ, ಆ ವೈರ್ಗಳ ಮೇಲೆ ಮರದ ಬೃಹದಾಕಾರದ ಕೊಂಬೆ ಬಿದ್ದಿದೆ. ಆ ಹಿನ್ನೆಲೆಯಲ್ಲಿ ಅದು ವೆಯ್ಟ್ ತಡ್ಕೊಳಕ್ಕಾಗ್ದೇ ಕರೆಂಟ್ ಕಂಬ ವಾಲಿರುವಂಥದ್ದು. ಕರೆಂಟ್ ಕಂಬ ವಾಲಿದಂತಹ ಪರಿಣಾಮವಾಗಿ ಇಲ್ಲೇ ಇದ್ದಂತಹ ಒಂದು I-20 ಕಾರೇನಿದೆ, ಆ I-20 ಕಾರಿನ ಮೇಲೆ ಬಿದ್ದಿರುವಂಥದ್ದು. I-20 ಕಾರು ಸಂಪೂರ್ಣವಾಗಿ ಮೇಲ್ಭಾಗ ಏನಿದೆ ಅದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಮತ್ತೆ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದಂತಹ ಎರ್ಟಿಗಾ ಕಾರಿಗೂ ಕೂಡ ಈ ಮರದ ಕೊಂಬೆಗಳು ಬಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿರುವಂಥದ್ದು. ಇಲ್ಲಿ ನೋಡಿ, ಬೆಂಗಳೂರಿನಲ್ಲಿ ಮಳೆ ಅದೆಷ್ಟು ಸುರಿದಿದೆ ಅನ್ನೋದಕ್ಕೆ ಆಸ್ಪತ್ರೆ ಜಲಾವೃತಗೊಂಡಿರುವ ಈ ದೃಶ್ಯವೇ ಸಾಕ್ಷಿ. ಇದು ಬೆಂಗಳೂರಿನ ಬಸವನಗುಡಿಯ ಗಾಂಧಿ ಬಜಾರ್ ರೋಡ್ನಲ್ಲಿರುವ ದಾಸಪ್ಪ ಆಸ್ಪತ್ರೆ. ಬುಧವಾರ ಸುರಿದ ಮಳೆಗೆ ದಾಸಪ್ಪ ಆಸ್ಪತ್ರೆಯ ಬೇಸ್ಮೆಂಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ನೀರು ಹೊರಹಾಕಲು ಹರಸಾಹಸ ಪಡ್ತಿದ್ದಾರೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯ ಹಿನ್ನೆಲೆ ಈಗಾಗಲೇ ಕೂಡ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ನಾರ್ತ್ ಸೈಡ್ ರೋಡ್ ಏನಿದೆ, ಅಂದ್ರೆ ಗಾಂಧಿ ಬಜಾರ್ಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ರಸ್ತೆ ಏನಿದೆ, ಆ ರಸ್ತೆಯಲ್ಲಿರುವಂತಹ ದಾಸಪ್ಪ ಕ್ಯಾನ್ಸರ್ ಆಸ್ಪತ್ರೆಯ ಬೇಸ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ದೊಡ್ಡದಾದಂಥ ಅಂದ್ರೆ 110 ಅಡಿ ಅಗಲವಿರುವಂತಹ ಈ ಒಂದು ಬೇಸ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಬೆಳಗ್ಗೆ 6:30ರಿಂದಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈ ಒಂದು ನೀರನ್ನ ಹೊರಗೆ ಹಾಕಲಿಕ್ಕೆ ಹರಸಾಹಸವನ್ನು ಪಡ್ತಿರುವಂಥದ್ದು. ಪ್ಯಾಲೇಸ್ ಗುಟ್ಟಳ್ಳಿಯಲ್ಲೂ ಇದೇ ಕತೆ. ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ಮರ ಬಿದ್ದು ಕಾರ್ ಜಖಮಾಗಿದ್ದು ಚಾಲಕ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾನೆ. ಬೆಂಗಳೂರಿಗರೇ ಯಾವುದಕ್ಕೂ ಎಚ್ಚರಿಕೆಯಿಂದಿರಿ. ಇನ್ನು 3 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿಗರು ಎಚ್ಚರದಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್ TV9.